Hello everyone, welcome to Sanmargaha classes. Let us see question number 29 of chapter Reproduction in Animals. Name the male and female reproductive structures of flowers. Flowers ಅಲ್ಲಿ ಮೇಲ್ ಮತ್ತೆ ಫೀಮೇಲ್ reproductive structure ಅನ್ನ ಹೇಳಲಿಕ್ಕೆ ಹೇಳಿದ್ದಾರೆ. You know, in flowers also reproduction is sexual type reproduction. ಅಲ್ಲಿ ಕೂಡ sexual type of reproduction ಇರುತ್ತೆ. So there should be male and female parts. ಹಾಗಿದ್ರೆ ಮೇಲ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಯಾವ್ಯಾವುದು ಅಂತ ಅಂದ್ರೆ ಫ್ಲವರ್ ಅಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆಫ್ ಫ್ಲವರ್ ಈಸ್ ಆಂಡ್ರೋಯಿಷಿಯಂ. ಇಲ್ಲಿ ಆಂಡ್ರೋಯಿಷಿಯಂ ಏನಿದೆ, ದಿಸ್ ಈಸ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆರ್ ಪಿಸ್ಟಿಲ್ ಅಂತ ಹೇಳ್ತೀವಿ. ಪಿಸ್ಟಿಲ್ ಕಂಟೇನ್ಸ್ ಆಂಥರ್ ಅಂಡ್ ದಿಸ್ ಫಿಲಾಮೆಂಟ್ ಅಂತ ಹೇಳಿರ್ತೀವಿ, ಇದನ್ನೆಲ್ಲ ಒಳಗೊಂಡಿರುತ್ತೆ. ಯಾವುದು? ಪಿಸ್ಟಿಲ್. ಸಾರಿ, ಸ್ಟೇಮನ್. ರೀಟೇಕಿಂಗ್ ಕ್ವಶನ್ ನಂಬರ್ 29. ಉಲ್ಟಾ ಇತ್ತು. Hello everyone, welcome to Sanmargaha classes. Let us see question number 29 of chapter Reproduction in Animals. Name the male and female reproductive structures of flowers. ಮೇಲ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅನ್ನ ಹೇಳಲಿಕ್ಕೆ ಹೇಳಿದ್ದಾರೆ ಫ್ಲವರ್ಸ್ ಅಲ್ಲಿ. ಇಲ್ಲಿ ನೋಡಿ, ಫ್ಲವರ್ಸ್ ಅಲ್ಲಿ ಯಾವ ತರ ಇರುತ್ತೆ ಅಂದ್ರೆ sexual reproduction. So if there is sexual reproduction, there should be male and female part ಅಲ್ವಾ? ಹಾಗಾಗಿ ಮೇಲ್ ಮತ್ತೆ ಫಿಮೇಲ್ ಪಾರ್ಟ್ ಅನ್ನ ನೇಮ್ ಮಾಡಕ್ ಹೇಳಿದ್ದಾರೆ. ಇದು ಫ್ಲವರ್ ಇದೆ. ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆಫ್ ಫ್ಲವರ್ ಈಸ್ ಆಂಡ್ರೋಯಿಷಿಯಂ. ಆಂಡ್ರೋಯಿಷಿಯಂ is male reproductive structure. Stamen ಅಂತ ಕರಿತೀವಿ ಅಲ್ವಾ? That stamen contains anther and filament. ಇದನ್ನ ನಾವು ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಂತ ಕರೆದಿರ್ತೀವಿ. ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಬಂದ್ರೆ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆಫ್ ಫ್ಲವರ್ ಈಸ್ gynoecium. Gynoecium is female reproductive structure. ಇಲ್ಲಿ pistil ಅಂತ ಬರುತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಲ್ಲಿ, which will be having stigma and style ಅಂತ ಬರುತ್ತೆ. ಓವರಿ, ಇದೆಲ್ಲ ಫಿಮೇಲ್ ಸ್ಟ್ರಕ್ಚರ್ಸ್ ಬರುವಂತದ್ದು. ಇಲ್ಲಿ ಪಾಲೆನ್ಸ್ ಏನಿರುತ್ತೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತಹ ಪಾಲೆನ್ಸ್ ಆರ್ that pollen grains enter to this ovary. ಈ ಓವರಿಗೆ ಎಂಟರ್ ಆಗುತ್ತೆ. ಅಲ್ಲಿರೋ ಎಗ್ ಮತ್ತೆ ದಿಸ್ ಮೇಲ್ ಜರ್ಮ್ಸ್ ಅಲ್ಲಿ ಏನಾಗುತ್ತೆ, ದೇ ಫ್ಯೂಸ್ ಟುಗೆದರ್. ಅದರಿಂದ ಸೀಡ್ ಫಾರ್ಮೇಶನ್ ಆಗುತ್ತೆ, ಸೀಡ್ ಇಂದ ಫ್ರೂಟ್ ಆಗಿರುತ್ತೆ. ಆಮೇಲೆ ಇಲ್ಲಿ ಪೆಟಲ್ ಎಲ್ಲ ಇರುತ್ತಲ್ಲ, ಪೆಟಲ್ ಇರಬಹುದು, ಸೆಪಲ್ ಇರಬಹುದು, ಆಮೇಲೆ ಸ್ಟೇಮನ್ ಇರಬಹುದು, ಸ್ಟಿಗ್ಮಾ, ಇವೆಲ್ಲ ಉದುರು ಹೋಗುತ್ತೆ. ಬರೀ ಓವರಿ ಮಾತ್ರ ಉಳ್ಕೊಂಡಿರುತ್ತೆ. ಇಲ್ಲಿ ನಮಗ್ ಕೇಳಿರೋದೇನು, ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅನ್ನ ಕೇಳಿದ್ದಾರೆ. ಈ ಎಕ್ಸ್ಪ್ಲನೇಷನ್ ಎಲ್ಲ ಏನು ನೆಸೆಸರಿ ಇರೋದಿಲ್ಲ. ನೀವು ಜಸ್ಟ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಂಡ್ರೋಯಿಷಿಯಂ ಅಂತ ಬರೀರಿ, ಅಥವಾ ಸ್ಟೇಮನ್ ಅಂತ ಬರೆದ್ರು ನಡೆಯುತ್ತೆ. ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಗೈನೋಯಿಷಿಯಂ ಅಂತ ಬರೀರಿ, ಅಥವಾ ಪಿಸ್ಟಲ್ ಅಂತ ಬರೆದ್ರು ನಡೆಯುತ್ತೆ. ಥ್ಯಾಂಕ್ ಯು.